ಅಕ್ರಮ ವಲಸಿಗರ ಒಳನುಸುಳುವಿಕೆ ಬಗ್ಗೆ ಟ್ರಂಪ್ ಸರ್ಕಾರ ಕಟ್ಟೆಚ್ಚರವನ್ನು ವಹಿಸಿದೆ. ಈ ನಡುವೆ ಅಮೆರಿಕಕ್ಕೆ ಡಂಕಿ ಮಾರ್ಗದ ಮೂಲಕ ಅಕ್ರಮವಾಗಿ ತಲುಪಿಸೋಕೆ ಯತ್ನಿಸಿದ 50 ಜನರ ಗುಂಪನ್ನ ಗಡೀಪಾರು ಮಾಡಿ ಭಾರತಕ್ಕೆ ವಾಪಸ್ ಕಳುಹಿಸಲಾಗಿದೆ. ಮಾಹಿತಿ ಪ್ರಕಾರ 50 ಜನರನ್ನ ಅಮೆರಿಕ ಅಧಿಕಾರಿಗಳು ಗಡೀಪಾರು ಮಾಡಿದ್ದಾರೆ. ಇದರಲ್ಲಿ ಕಾರ್ನಾಲ್ ಜಿಲ್ಲೆಯ 16, ಕೈತಾಲ್ ಜಿಲ್ಲೆಯ 14 ಹಾಗೂ ಜಿನ್ನ 3 ಯುವಕರಿದ್ದಾರೆ. ಈ ವರ್ಷದ ಆರಂಭದಲ್ಲಿ ಕೂಡ ಅಕ್ರಮವಾಗಿ ವಲಸೆ ಹೋಗಿದ್ದ 100 ಮಂದಿಯನ್ನ ಅಮೆರಿಕದಿಂದ ಭಾರತಕ್ಕೆ ಗಡೀಪಾರು ಮಾಡಲಾಗಿತ್ತು. ಅವರಲ್ಲಿ 50 ಮಂದಿ ಯುವಕರು ಹರಿಯಾಣದವರಾಗಿದ್ರು. ಎಲ್ಲ ಯುವಕರು ಡಂಕಿ ಮಾರ್ಗದ ಮೂಲಕ ಅಮೆರಿಕಕ್ಕೆ ಪ್ರವೇಶ ಮಾಡಿದ್ರು. ಇದನ್ನ ಅಮೆರಿಕ ಸರ್ಕಾರ ಅಕ್ರಮ ಅಂತ ಪರಿಗಣಿಸಿ ಅವರನ್ನ ಗಡೀಪಾರು ಮಾಡಿದೆ. ಯುವಕರನ್ನ ಅಕ್ರಮವಾಗಿ ವಿದೇಶಕ್ಕೆ ಕಳುಹಿಸುವ ಏಜೆಂಟ್ಗಳ ವಿರುದ್ಧ ಇನ್ನೂ ದೂರು ದಾಖಲಾಗಿಲ್ಲ. ಯಾರಾದರೂ ದೂರು ದಾಖಲಿಸಿದ್ರೆ ನಾವು ಅದಕ್ಕೆ ಅನುಗುಣವಾಗಿ ಕ್ರಮವನ್ನ ಕೈಗೊಳ್ತೇವೆ ಅಂತ ಡಿಎಸ್ಪಿ ಲಲಿತ್ ಯಾದವ್ ತಿಳಿಸಿದ್ದಾರೆ. ಇದೇ ವೇಳೆ ಈ ರೀತಿ ಅಕ್ರಮವಾಗಿ ಅಮೆರಿಕಕ್ಕೆ ಪ್ರವೇಶ ಮಾಡೋರ್ಗೆ ಕಿವಿ ಮಾತು ಹೇಳಿರೋ ಡಿಎಸ್ಪಿ, ಇದರಿಂದ ಜೀವ ಮತ್ತು ಹಣ ಎರಡನ್ನೂ ಕೂಡ ಅಪಾಯಕ್ಕೆ ಒಡ್ಡಲಾಗುತ್ತೆ. ಜನರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅಮೆರಿಕ ಸೇರುವ ಪ್ರಯತ್ನ ಮಾಡಿದ್ರು ಅವರ ಕನಸು ನನಸಾಗೋದಿಲ್ಲ ಎಂದಿದ್ದಾರೆ. ಈ ಯುವಕರೆಲ್ಲ ಯಾವ ಏಜೆಂಟ್ ಮೂಲಕ ಪ್ರಯಾಣ ನಡೆಸಿದ್ದಾರೆ ಎಂಬ ಮಾಹಿತಿ ಇಲ್ಲ. ಈ ಸಂಬಂಧ ದೂರು ದಾಖಲಾಗ್ತಾ ಇದ್ದಂತೆ ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿದ್ರು. ಕೈತಾಲ್ನ 14 ಯುವಕರು ಅಮೆರಿಕಕ್ಕೆ ಪ್ರಯಾಣ ಬೆಳೆಸಿದ್ದು, ಅದರಲ್ಲಿ ಹಲವಾರು ವರ್ಷಗಳಿಂದ ಅಲ್ಲಿ ವಾಸ ಮಾಡ್ತಿದ್ದಾರೆ. ಇತರರು ಕೆಲವೇ ತಿಂಗಳ ಹಿಂದೆ ಅಲ್ಲಿಗೆ ಹೋಗಿದ್ರು. ಅಮೆರಿಕದಿಂದ ಗಡೀಪಾರಾದವರು 25ರಿಂದ 40 ವಯೋಮಾನದವರಾಗಿದ್ದು, ಅಮೆರಿಕ ತಲುಪೋಕೆ ಅವರಲ್ಲಿ ಅನೇಕ ಮಂದಿ ಭೂಮಿಯನ್ನ ಮಾರಾಟ ಮಾಡಿ ಮತ್ತೆ ಕೆಲವರು ಸಾಲ ಮಾಡಿ ಅಪಾಯಕಾರಿ ಮಾರ್ಗದ ಮೂಲಕ ಅಮೆರಿಕವನ್ನ ತಲುಪಿದ್ರು. ಅಮೆರಿಕದಿಂದ ಗಡೀಪಾರಾದ ಯುವಕರನ್ನ ಕೈತಾಲ್ ಪೊಲೀಸ್ ತಂಡ ಭಾನುವಾರ ದೆಹಲಿಯಲ್ಲಿ ಬರಮಾಡಿಕೊಂಡು ಅವರನ್ನ ಕೈತಾಲ್ ಪೊಲೀಸ್ ಠಾಣೆಗೆ ಕರೆತಂದು ವಿಚಾರಣೆಯನ್ನ ನಡೆಸಲಾಗಿದೆ. ಅವರ ಸಂಪೂರ್ಣ ದಾಖಲೆಯನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ವಿಚಾರಣೆ ಸಮಯದಲ್ಲಿ ತಾರಾಗಢ ನಿವಾಸಿ ನರೇಶ್ ಕುಮಾರ್ ಎಂಬಾತ ಅಪರಾಧ ಹಿನ್ನೆಲೆ ಹೊಂದಿರೋದು ಬೆಳಕಿಗೆ ಬಂದಿದೆ. ಈತ ಚೆಕ್ ಬೌನ್ಸ್ ಮತ್ತು ಅಬಕಾರಿ ಕಾಯ್ದೆಗೆ ಸಂಬಂಧಿಸಿದ ಪ್ರಕರಣದಲ್ಲಿ ಪರಾರಿಯಾಗಿದ್ದ. ಉಳಿದ 13 ಯುವಕರ ಮೇಲೆ ಯಾವುದೇ ಅಪರಾಧದ ದಾಖಲೆ ಇಲ್ಲದ ಕಾರಣ ವಿಚಾರಣೆಯ ನಂತರ ಅವರನ್ನ ಬಿಡುಗಡೆ ಮಾಡಲಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಗಡೀಪಾರು ನಿರಂತರ. ಚಾರ್ಟೆಡ್ ವಿಮಾನದ ಮೂಲಕ ಭಾರತೀಯ ಪ್ರಜೆಗಳ ಇತ್ತೀಚಿನ ಗಡೀಪಾರು ಸಹಕಾರದ ಭಾಗವಾಗಿದೆ. ಇದರಿಂದ ಗಡೀಪಾರುಗಳು ಹಲವಾರು ವರ್ಷಗಳಿಂದ ನಡೀತಾ ಇದೆ. 2024ರ ಆರ್ಥಿಕ ವರ್ಷದಲ್ಲಿ ಅಮೆರಿಕ ಅಕ್ರಮ ವಲಸೆ ತಡೆ ಸಂಸ್ಥೆಗಳು 1,60,000ಕ್ಕೂ ಹೆಚ್ಚು ವ್ಯಕ್ತಿಗಳನ್ನು ದೇಶದಿಂದ ಹಿಂದಿರುಗಿಸಿವೆ. ಭಾರತ ಸೇರಿದಂತೆ 145ಕ್ಕೂ ಹೆಚ್ಚು ದೇಶಗಳಿಗೆ 495ಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ವಾಪಸಾತಿ ವಿಮಾನಗಳು ರವಾನೆಯಾಗಿವೆ. ಹಾಗಾದ್ರೆ ಈ ಡಂಕಿ ಮಾರ್ಗ ಅಂದ್ರೆ ಏನು? ಸಾಕಷ್ಟು ಜನರಿಗೆ ಪ್ರಶ್ನೆ ಇರಬಹುದು. ಡಂಕಿ ಮಾರ್ಗ ಅಂದ್ರೆ ಅಕ್ರಮವಾಗಿ US, ಕೆನಡಾ ಅಥವಾ UK ಅಂತಹ ದೇಶಗಳಿಗೆ ವೀಸಾ ಇಲ್ಲದೆ ಪ್ರವೇಶ ಮಾಡೋಕೆ ಬಳಸುವ ಅಕ್ರಮ ಮತ್ತು ಅಪಾಯಕಾರಿ ವಲಸೆ ಮಾರ್ಗವಾಗಿದೆ. ಇದು ಪಂಜಾಬಿ ಪದ ಡಂಕಿ ಅಂದ್ರೆ ಹಾರಿ ಎಂದರ್ಥ. ಇದು ಬಂದಿದ್ದು ಹಲವು ಗಡಿ ದೇಶಗಳು ಮತ್ತು ಗಡಿಗಳ ಮೂಲಕ ಮಾಡುವ ಪ್ರಯಾಣವನ್ನ ಸೂಚಿಸುತ್ತೆ. ಈ ಮಾರ್ಗವು ದಕ್ಷಿಣ ಅಮೆರಿಕ ಮತ್ತು ಆಫ್ರಿಕನ್ ದೇಶಗಳ ಮೂಲಕ ಬಸ್ ಅಥವಾ ಟ್ಯಾಕ್ಸಿಯಲ್ಲಿ ಪ್ರಯಾಣ ಮಾಡೋದು, ಹಲವು ದೇಶಗಳ ಗಡಿಯನ್ನ ದಾಟೋದು ಮತ್ತು ಅಂತಿಮವಾಗಿ ನದಿಯ ಮೂಲಕ ಅಂದ್ರೆ ದೋಣಿಯಲ್ಲಿ US ತಲುಪೋದು ಒಳಗೊಂಡಿರುತ್ತೆ. ಈ ಪ್ರಯಾಣವು ಬಹಳ ಅಪಾಯಕಾರಿ ಮತ್ತು ಸಂಘಟಿತ ಜಾಲದ ಏಜೆಂಟ್ಗಳ ಮೂಲಕ ನಡೆಸಲಾಗುತ್ತೆ ಮತ್ತು ಇದರಲ್ಲಿ ಹಣ, ನಕಲಿ ದಾಖಲೆಗಳು ಮತ್ತು ಅಕ್ರಮವಾಗಿ ಗಡಿ ದಾಟುವಿಕೆ ಸೇರಿವೆ. ಅಕ್ರಮ ವಲಸೆ. ಕಾನೂನುಬದ್ಧ ವೀಸಾ ಇಲ್ಲದೆ ವ್ಯಕ್ತಿಗಳಿಗೆ US, ಕೆನಡಾ ಅಥವಾ UKಗೆ ಹೋಗೋಕೆ ಇದು ಅಕ್ರಮ ಮತ್ತು ಅಪಾಯಕಾರಿ ಮಾರ್ಗವಾಗಿದೆ. ಪದದ ಮೂಲ. ಇದು ಪಂಜಾಬಿ ಪದ ಡಂಕಿನಿಂದ ಬಂದಿದೆ. ಹಾರಿ ಎಂದರ್ಥ. ಇದು ಅನೇಕ ದೇಶಗಳ ಗಡಿಯನ್ನ ದಾಟುವ ಪ್ರಯಾಣವನ್ನ ಸೂಚಿಸುತ್ತೆ. ಪ್ರಯಾಣದ ರೀತಿ. ಪ್ರಯಾಣಿಕರು ಭಾರತದಿಂದ ದುಬೈ ಅಥವಾ ಇತರೆ ಸ್ಥಳಗಳಿಗೆ ಪ್ರಯಾಣಿಸಿ ನಂತರ ಬಸ್ ಅಥವಾ ಟ್ಯಾಕ್ಸಿಯಲ್ಲಿ ಮತ್ತೊಂದು ಸ್ಥಳಕ್ಕೆ ತೆರಳುತ್ತಾರೆ. ಅಂತಿಮವಾಗಿ ಅಕ್ರಮವಾಗಿ US ತಲುಪೋಕೆ ದೋಣಿಗಳ ಸಹಾಯಗಳನ್ನು ಪಡೆಯಲಾಗುತ್ತೆ. ಅಪಾಯಗಳು. ಈ ಪ್ರಯಾಣದಲ್ಲಿ 100 ಕಿಲೋಮೀಟರ್ ಕಾಲ್ನಡೆಗೆ, ಕಿಕ್ಕಿರಿದ ದೋಣಿಗಳಲ್ಲಿ ಪ್ರಯಾಣ ಮತ್ತು ಗಡಿಗಳನ್ನು ಅಕ್ರಮವಾಗಿ ದಾಟುವಿಕೆ ಮುಂತಾದ ಗಂಭೀರ ಅಪಾಯಗಳಿವೆ. ಸಂಘಟಿತ ಜಾಲ. ಇದು ಸಂಘಟಿತ ರೀತಿಯಲ್ಲಿ ಕೆಲಸ ಮಾಡುವ ಏಜೆಂಟ್ಗಳಿಂದ ನಿರ್ವಹಿಸಲ್ಪಡುತ್ತೆ. ಅವರು ಹಣ, ಮಾರ್ಗ, ಸಮಯ ಮತ್ತು
ನಕಲಿ ದಾಖಲೆಗಳ ವ್ಯವಸ್ಥೆಯನ್ನ ಮಾಡ್ತಾರೆ. ತನಿಖೆ: ಈ ಮಾರ್ಗದಲ್ಲಿ ಮಾನವ ಕಳ್ಳ ಸಾಗಾಣಿಕೆ ಪ್ರಕರಣಗಳ ತನಿಖೆ ಕೂಡ ನಡೀತಾ ಇದೆ.